ಬೆಡ್ಡೆಡ್ ಅಂತ ಬೆಡ್ಡಲ್ಲೇ ಇದ್ದು ನಾನು ಎದ್ದೋಳಕ್ಕೆ ಆಗ್ತಾ ಇಲ್ಲ. ಎಷ್ಟು ದಿನದಿಂದ? ನಾನು ಸುಮಾರು ಒಂದು 2 months ಹಂಗೆ ಇದ್ದೆ ನಾನು. 4 years ಇಂದ ಹಂಗೆ ಪೇನ್ ಇತ್ತು, ಬಟ್ ಲಾಸ್ಟ್ ಇದು ಬರೋದು ಮುಂಚೆ ಬೆಡ್ಡಲ್ಲೇ ಆಗ್ಬಿಟ್ಟೆ ನಾನು. 20 days ಇಂದ ನಾನು ಹಾಗೆ ಅಲ್ತಿದ್ದೀರಾ ಅಷ್ಟೇ ಇಂಪ್ರೂವ್ಮೆಂಟ್ ಆಗಿದೆ ಅಂತನಾ? ಈಗ ದುಃಖದ ಕಡೆ ಅದು ಆನಂದ ಬರ್ತದೆ. ವಾಸಿ ಆಗಿದೆ ಅಂತ ಖುಷಿ ಆಗ್ತಿದ್ಯಾ? 4 years ಸಫರ್ ಮಾಡ್ತೀನಿ. ಆಲ್ಮೋಸ್ಟ್ ಬಿಟ್ಟಿಲ್ಲ. ಇದು ಪರವಾಗಿಲ್ಲ. ನೀವು ನೋಡಿ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಓಡಾಡೋದು ಅದು ಇದೆಲ್ಲ ಬೆಡ್ಡೆಡ್ ಅಂತ ಬೆಡ್ಡಲ್ಲೇ ಇದ್ದು ನಾನು ಎದ್ದೋಳಕ್ಕೆ ಆಗ್ತಾ ಇಲ್ಲ. ಎಷ್ಟು ದಿನದಿಂದ? ನಾನು ಸುಮಾರು ಒಂದು 2 months ಹಂಗೆ ಇದ್ದೆ ನಾನು. 4 years ಇಂದ ಹಂಗೆ ಪೇನ್ ಇತ್ತು, ಬಟ್ ಲಾಸ್ಟ್ ಇದು ಬರೋದು ಮುಂಚೆ ಬೆಡ್ಡಲ್ಲೇ ಆಗ್ಬಿಟ್ಟೆ ನಾನು. ನಾನು ಎದ್ದೋಳಕ್ಕಾಗಲ್ಲ, ನಿಂತ್ಕೊಳ್ಳೋಕೆ ಯಾವುದೂ ಮುಟ್ಟಕ್ಕೆ ಅನ್ನ ಮಾಡಿ ತಿನ್ನೋಕೆ ಆಗ್ತಾ ಇಲ್ಲ ನನಗೆ. ಆ ಥರ ಇತ್ತು. 2 months ಆಲ್ಮೋಸ್ಟ್ ಕಂಪ್ಲೀಟ್ಲಿ ಬೆಡ್ಡೆಡ್ ಅಂತ. ಕಂಪ್ಲೀಟ್ ಅಲ್ಲಿ ಆಗಿದ್ದೆ ನಾನು. ನಮ್ಮ ಹಾಸ್ಪಿಟಲ್ ಹೆಂಗ್ ಗೊತ್ತೈತೆ? ನೀವು ನೋಡಿ ನೀವೇ ನೋಡಿ ಕರ್ಕೊಂಡು ಬಂದಿರೋದು ಎಷ್ಟು ಕಡಿಮೆ ಆಯ್ತು? ಅವತ್ತು ಎಷ್ಟು ದಿನ ಆದ್ಮೇಲೆ ರಿಸಲ್ಟ್ ಬರುತ್ತೆ? ಸೊ ನನಗೆ ಒಂದು 3 days ಇಂಜೆಕ್ಷನ್ ಎಲ್ಲ ತಗೊಂಡೆಲ್ಲ ಪೇನ್ ಅದೇ ಒಂಥರ ಬಾಡಿ ಒಂಥರ ಪಿಕ್ಕಿಂಗ್ ಪೇನ್ ಇತ್ತು. ಹೌದು, ಆ ಥರ ಇತ್ತು, ತುಂಬ ಡಲ್ ಆಗಿತ್ತು. ಆಫ್ಟರ್ ದಟ್ ನನಗೆ 4-5 days ನಾನು ನಾರ್ಮಲ್ ಆಗೋ ಥರ ನನಗೆ ಫೀಲ್ ಆಯಿತು. ಆಫ್ಟರ್ ದಟ್ 1 week ಓಕೆ ನನಗೆ ಫೀಲ್ ಆಯಿತು, ಓಕೆ ಆಗ್ತಾ ಇದೆ. ಬಟ್ ಒಂದೇ ಒಂದು ನಿಮ್ಮ ಹತ್ರ ಕೇಳಬೇಕಾದ್ರೆ ಇದು ಪರ್ಮನೆಂಟ್ ಆಗಲಿಲ್ಲ. ಮತ್ತೆ ಏನೇನು ಬಿಟ್ಟಿದ್ರಿ? ನೀವು ಹಾಸ್ಪಿಟಲ್ ಬಿಟ್ಟಿದ್ದೀರಾ? ಕಂಪ್ಲೀಟ್ ಬಿಟ್ಟಿದ್ದೀನಿ. ಬಟ್ ಅಂದ್ರೆ ಐ ಮೇಡ್ ಒನ್ ಮಿಸ್ಟೇಕ್. 5 days ಬಿಫೋರ್ ನನಗೆ ತುಂಬಾ ತಲೆನೋವು ಇತ್ತು. ಒಂದು ಸ್ವಲ್ಪ ಕುಡಿದ್ಬಿಟ್ಟೆ. ಅದು ಮೇನ್ಲಿ ನಾವು ಒಂದು 10 ಐಟಮ್ ಹೇಳಿದ್ರೆ ಎಲ್ಲ ಇನ್ಫ್ಲಮೇಟರಿ ಫುಡ್. ಇದು ಇನ್ಫ್ಲಮೇಷನ್ ಕಾಯಿಲೆ ಇದೆ, ಇನ್ಫ್ಲಮೇಟರಿ ಡಿಸೀಸ್. ಆ ಇನ್ಫ್ಲಮೇಟರಿ ಫುಡ್ ಕಂಪ್ಲೀಟ್ ಜೀರೋ ಮಾಡಿದ್ರೆ ಕಂಪ್ಲೀಟ್ ಸರಿ ಆಗ್ತದೆ. ಮತ್ತೆ ಫ್ಯೂಚರ್ ತಗೊಂಡ್ರೆ ಮತ್ತೆ ಬರುತ್ತೆ. ಅವ್ನು ತಗೊಂಡ್ರೆ ಮತ್ತೆ ತಗೋಬಾರ್ದು. ಅವನ್ನ ನಿಮ್ಮ ಬಾಡಿ ಸೆಟ್ ಆಗಲ್ಲ. ಎಕ್ಸಾಂಪಲ್ ಒಬ್ಬರಿಗೆ ಮಶ್ರೂಮ್ ಅದಾಗ್ತಿದೆ, ಅವ್ರ ಲೈಫಲ್ಲಿ ಮತ್ತೆ ಮಶ್ರೂಮ್ ತಗೊಂಡ್ರೆ ಮತ್ತೆ ಯಾವಾಗ ಇಮಿಡಿಯೇಟ್ ಆಗಿ ಬಂದ್ಬಿಡ್ತದೆ. ಅದೇ ತರ ಈ ಕಾಯಿಲೆ ಇರ್ತಕ್ಕಂಥವ್ರಿಗೆ ಸಂಧಿವಾತ, ಡಿಸ್ಕಸ್, ಸ್ಪಾಂಡಿಲೋಸಿಸ್, 3 ಕಾಯಿಲೆ ಇದೆ. ಆ 3 ಇರ್ತಕ್ಕಂಥವ್ರಿಗೆ ಮೇನ್ಲಿ ನಾವು ಈ ಇನ್ಫ್ಲಮೇಟರಿ ಫುಡ್ 100% ನಿಲ್ಲಿಸ್ತೀವಿ. ಅಟ್ಲೀಸ್ಟ್ 2 years ಕಂಪ್ಲೀಟ್ ಜೀರೋ ಮಾಡ್ತೀವಿ. ಅವಾಗ ಆಮೇಲೆ ಫ್ಯೂಚರ್ ಬೇಕಾದ್ರೆ ಯಾವಾಗ ಯಾವಾಗಲೋ 6 ತಿಂಗಳಿಗೆ ಒಂದ್ಸಲ ವರ್ಷಕ್ಕೊಂದು ಸ್ವಲ್ಪ ತಗೊಂಡ್ರು ಪರವಾಗಿಲ್ಲ. ಬಟ್ ಅಟ್ಲೀಸ್ಟ್ 2 years ಕಂಪ್ಲೀಟ್ ಜೀರೋ ಮಾಡಿ. ಆ ಬೆಸ್ಟ್ ಸಜೆಷನ್ ಬಂದ್ರೆ ಲೈಫ್ ಟೈಮ್ ಬಿಡೋದು ಒಳ್ಳೆ, ಬಿಟ್ರೆ ಮತ್ತೆ ಬರಲ್ಲ. ಸೊ ನೋಡಿ ಕೊಲೆಸ್ಟ್ರಾಲ್ ಎಲ್ಲ 315 ಒಳ್ಳೆ. ಬಟ್ ನೀವು ಖುಷಿಯಾಗಿರೋದು ನಮಗೆ ಮುಖ್ಯವಾಗಿ ಸಂತೋಷ ಆಗ್ತಿದೆ. ಯಾಕಂದ್ರೆ 50% ಒಂದೇ ವಿಜಿಟ್ಗೆ ಸರಿಯಾಗಿದೆ. ಅದು 4 ವರ್ಷ ಸಫರ್ ಮಾಡಿ ಬೆಡ್ಡೆಡ್ ಅಂತರ ಇದ್ದಿರ್ತಕ್ಕಂಥ ಇಂಪ್ರೂವ್ಮೆಂಟ್ ಆಗಿದೆ. ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಆ ಥರ ಇತ್ತು ನನಗೆ. ಯಾಕಂದ್ರೆ ನಾವು ಇನ್ನೊಬ್ರಿಗೂ ಕೆಲಸ ಕೊಡಬಾರ್ದು, ಯಾವುದು ಊಟ ಮಾಡೋಕ್ಕಾಗ್ತಿಲ್ಲ. ಇನ್ನೊಬ್ರು ಹೆಲ್ಪ್ ಬೇಕಾಗಿತ್ತು ನನಗೆ. ಟಾಯ್ಲೆಟ್ ಹೋಗ್ಬೇಕಾದ್ರೂ, ಡಸ್ಟ್ಬಿನ್ ಯೂಸ್ ಮಾಡ್ಬೇಕಂದ್ರೂ ಯಾರಾದ್ರೂ ಹೆಲ್ಪ್ ಬೇಕು, ನನಗೆ ಹೆಲ್ಪ್ ಬೇಕು. ಹೌದು, ಅಷ್ಟೊಂದು ಹೌದು ವಾಶ್ರೂಮ್ ಹೋಗಿ ನಾವು ಹೌದು, ಇವ್ರು ಬಂದು ನನಗೆ ಇದು ಮಾಡಬೇಕು. ಆರೋನ ವರ್ಕಿಗೆ ಆ ಟೈಮಲ್ಲಿ ನಿಮ್ಗೆ ನೋಡ್ಕೊಳ್ಳೋದೇ ಕೆಲಸ ಇತ್ತು. ನೀನು ನಿಮ್ಮ ಮನೇಲೇ ಇರ್ತಾ ಇತ್ತು. ಇಲ್ಲ, ಅವರು ಬಂದ್ಬಿಟ್ಟು ಫಿಂಗರ್ ಮಾಡ್ತಾರೆ. ಸೊ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೆಲ್ಪ್. ಮತ್ತೆ ವಾಶ್ರೂಮ್ ಎಲ್ಲ ಹೋಗ್ಬೇಕಾದ್ರೆ ಅವಾಗೆಲ್ಲ ಫೋನ್ ಮಾಡ್ತಾರೆ. ಹೌದು, ಇಲ್ಲಾಂದ್ರೆ ನಮ್ಮ ಸಣ್ಣ ವೇಟ್ಲಾಗ್ ಬರ್ತಾರೆ. ಇದಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಮಗ ಇದ್ದಾನೆ, ಬೇಕೇ ಬೇಕು. ಅವ್ನು ಹೆಲ್ಪ್ ಮಾಡ್ತಾನೆ. ಆ ಥರ ಎಲ್ಲ ಇತ್ತು. ಅಟ್ ನೈಟ್ ಟೈಮಲ್ಲಿ ಇವ್ರಿಗೆ ನಾನು ಸ್ವಲ್ಪ ಎವ್ರಿ ಟೈಮ್ ನನಗೆ ಅವ್ರಿಗೆ ಎಬ್ಬಿಸಕ್ಕೂ ನನಗೂ ಒಂಥರ ಕಂಟ್ರೋಲ್ ಮಾಡ್ತೀನಿ. ನಾನು ಟಿಲ್ 5 o'clock ತನಕ ನಾನು ವೇಟ್ ಮಾಡ್ತೀನಿ. ಸಮ್ಟೈಮ್ಸ್ ನೀರು ಕಡಿಮೆ ಕುಡಿಯೋದು, ಆ ಥರ ವಾಶ್ರೂಮ್ ಹೋಗ್ಬೇಕಾಗುತ್ತೆ. ಹೌದು, ಆ ಥರ ಎಲ್ಲ ಮಾಡ್ತಾ ಇದ್ದೆ ನಾನು. ಇವ್ರಿಗೆ ಎಬ್ಬಿಸಕ್ಕೂ ನನಗೆ ಇದಾಗ್ಬೋದು, ದಿನ ಹೆಂಗ್ ಮಾಡೋದು ಆ ಥರ ಎಲ್ಲ ಇತ್ತು ನನಗೆ. ಬಟ್ ಇಲ್ಲಿ ಬಂದು ಒಂದು 5 days ಅಲ್ಲಿ ಕಂಪ್ಲೀಟ್ಲಿ ಕ್ಲಿಯರ್ 50% ನನಗೆ ಸರಿ ಆಗುತ್ತೆ ಅಂದ್ಬಿಟ್ಟು ನನಗೆ ಇದಾಗಿದೆ ಇವಾಗ. ಇವಾಗ ವಾಶ್ರೂಮ್ ಒಬ್ಬರು ಹೌದು, ಓಡಾಡೋದೆಲ್ಲ ಹೌದು, ಅಡಿಗೆ ಎಲ್ಲ ನೀವು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಇವಾಗ ಒಂದ್ಸರಿ ಮಾಡ್ಕೊಂಡು ತೋರಿಸಿ. ಮುಂಚೆ ಯಾವ ತರ ಮಾಡ್ತಿದ್ದೀವಿ, ಯಾವ ತರ ಮಾಡ್ಕೊಂಡು ಎಷ್ಟು ಮಾಡ್ಕೊಂಡು ಫಾಸ್ಟ್ ಆಗಿ ಮಾಡ್ಕೊಂಡು ಫಾಸ್ಟ್ ಆಗಿದೆ. ಮುಂಚೆ ಬಂದು ನನಗೆ ಹಿಂಗ್ ತಿರ್ಬೇಕು, ಇದೆಲ್ಲ ಏನಾದ್ರು ಇಟ್ಕೋಬೇಕು, ಹಿಂಗ್ ಟರ್ನ್ ಮಾಡ್ಬೇಕು. ಇದು ಬಟ್ಟೆ ಐತಲ್ಲ, ಬಟ್ಟೆ ಹೆಲ್ಪ್ ಇಲ್ಲ, ಹಿಂಗ್ ಎಳಿತೀನಿ, ಹಿಂಗ್ ಎಳ್ದು ಹಿಂಗ್ ಟರ್ನ್ ಮಾಡಿ ಹಿಂಗ್ ಮಾಡ್ತೀನಿ. ಅದು ಹಂಗೆ ಮಾಡ್ತೀನಿ. ಇದು ಎಲ್ಲಾದ್ರೂ ಎಲ್ಲ ಸಪೋರ್ಟ್ ಇಟ್ಕೊಂಡೆ ನಾನು ಎದ್ದೇಳೋದಾಗುತ್ತೆ. ಬಟ್ ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ. ಬರೀ ಮೈಲ್ಡ್ ಆಗಿ ಪೇನ್ ಇದೆ, ಬೇಸಿಕ್ ಆಗಿದೆ, ಅದು ಹೋಗ್ಬಿಡುತ್ತೆ. ಅದು ಆ ಥರ ಇದೆ. ಇನ್ಫ್ಲಮೇಷನ್ ತುಂಬಾ ಇದೆ. 22 ಇದೆ,
ಹೈಲಿ ಇನ್ಫ್ಲಮೇಟರಿ ಫುಡ್ ತಗೊಂಡಿದ್ದಾರೆ, ಏನಂತ ತಗೊಂತ ಇದ್ದೀವಿ? ಅದೇ ಸರ್ ಫುಡ್ ಇದೆ ಸರ್ ಪ್ರಾಬ್ಲಮ್ ಆಗೋದು, ಫ್ರಿಜ್ ನ ಇಟ್ಕೊಂಡು ಅದು ತಿನ್ನೋದು, ಫಿಶ್ ಐಟಮ್ ಜಾಸ್ತಿ, ಅದು ಮಿಕ್ಕಿದೆಲ್ಲ ಹಂಗೆ ಇಟ್ಬಿಟ್ಟು ಅದು ಒಂಥರ ತಿನ್ನೋದು, ಮನೇಲಿ ಇರ್ತಾರಲ್ಲ ಆಕ್ಚುಲಿ ಕೆಲಸ ಹೋಗ್ತಾ ಇದ್ರು, ನಾನು ಸ್ಟಾಪ್ ಅಂತ ಇವಾಗ ಕೆಲಸ ಮಾಡಕ್ ಆಗಿಲ್ಲ ಆ ಟೈಮ್ನಲ್ಲಿ, ಸೊ ಸ್ಟಾಪ್ ಆಯ್ತು, ಅದರಿಂದ 1 year ಇಂದ ಸ್ಟಾಪ್ ಆಯ್ತು. ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ಆಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ಬುಟಿಕ್ ಇಟ್ಕೊಂಡಿದ್ದೀನಿ, ಅದ್ರ ಜೊತೆ ಬ್ಯೂಟಿಷಿಯನ್ ಪಾರ್ಲರ್ ರನ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನ್ನ ಕೈ ಇದೆಲ್ಲ ತುಂಬಾ ವರ್ಕ್ ಆಗ್ತಾ ಅದೆಲ್ಲ ಇದೆ. ಪ್ರಾಬ್ಲಮ್. ಇವಾಗ ಮತ್ತೆ ಈ ಕೆಲಸ ಮಾಡ್ಬೋದು, ಬರಲ್ಲ ನಿಮ್ಗೆ. ಈಗ ಬೊಟಿಕ್ ಆಗಲಿ ಅಥವಾ ಟೈಲರಿಂಗ್ ಆಗೋದು ಅಥವಾ ಇವನ್ ಇದು ಬ್ಯೂಟಿಷಿಯನ್ಗಳಿಗೆ ಮೇನ್ಲಿ ಪ್ರಾಬ್ಲಮ್ ಆಗೋದು, ಅವರು ಟೈಮ್ ಸರಿಯಾಗಿ ತಿನ್ನಲ್ಲ, ಮುಖ್ಯವಾಗಿ ಯಾವಾಗಲೂ ಊಟ ಮಾಡೋದು, ಕೆಲಸ ಇರುತ್ತೆ ಅಂತ. ಆಮೇಲೆ ಮನೆಗೆ ಬಂದ್ಬಿಟ್ಟು ಬೆಳಗ್ಗೆ ಇಟ್ಟರು ಫ್ರಿಜ್ ಇಟ್ಟರು ಅದೇ ಸರ್ ಅದು ಆಲ್ರೆಡಿ ಡೆಡ್ ಆಗಿರುತ್ತೆ ಫುಡ್. ಅದು ಡೆಡ್ ಆಗಿರೋನ ಈಗ ಒಂದು ಡೆಡ್ ಬಾಡಿನ ಚಿಲ್ಲರಲ್ಲಿ ಇಟ್ಟರೆ ಹೆಂಗೆ ಇರುತ್ತೋ ಹಾಗೆ ಮೇಂಟೈನ್ ಆಗಿ ವಾಸನೆ ಬರೋದಂಗೆ ಆ ಥರ ಅಷ್ಟೇ. ಫುಡ್ ಡೆಡ್ ಆಗ್ಬೇಕಂದ್ರೆ ನಾವು ಫ್ರಿಜ್ ಇಡಬೇಕು. ಫ್ರಿಜ್ ಅನ್ನೋದು ಒನ್ ಆಫ್ ದ ವರ್ಸ್ಟ್ ಇನ್ವೆನ್ಷನ್ ಆಫ್ ಮ್ಯಾನ್ಕೈಂಡ್. ದಯವಿಟ್ಟು ಫ್ರಿಜ್ ನ ಯೂಸ್ ಮಾಡ್ಬಿಡಿ. ಓನ್ಲಿ ಈ ಡ್ರೈ ಐಟಮ್ಸ್ ಏನಾದ್ರು ಈ ಕಾಳುಗಳು ಅವು ಇವು ಒಣಗಿರೋ ಅಂತ ಇಡೋದಕ್ಕೆ ಮಾತ್ರ ಯೂಸ್ ಮಾಡಿ. ಫ್ರಿಜ್ ಏನಕ್ಕೆ ಯೂಸ್ ಮಾಡಿ, ಫ್ರೆಶ್ ಆಗಿ ಮಾಡಿ, ಫ್ರೆಶ್ ಆಗಿ ಇಟ್ಕೊಳ್ಳಿ, ಫ್ರೆಶ್ ಆಗಿ ಮಾಡ್ತೀವಿ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಇದ್ದಾರೆ, ಅವ್ರ ಮನೇಲಿ ಯಾರ ಮನೇಲಿ ಫ್ರಿಜ್ ಇಲ್ಲ, ಸೀರಿಯಸ್ಲಿ ಫ್ರಿಜ್ ಇಟ್ಟಿಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಈ ಡಬಲ್ ಡೋರು ಟ್ರಿಬಲ್ ಡೋರ್ ಎಲ್ಲ ಬಂದಿದೆ ಅವಲ್ಲ, ಅದೆಲ್ಲ ಇಟ್ಕೋಬಹುದು. ಬಟ್ ಅದು ಯಾವ್ದು ಇಟ್ಟಿಲ್ಲ, ಯಾಕಂತಂದ್ರೆ ಅದು ಆರೋಗ್ಯಕ್ಕೆ ಡೆಡ್ ಆಗಿ ನಿಮ್ಮಿಂದ ಒಂದು ಸಂದೇಶ ಸಿಕ್ತು ಪೇಷಂಟ್ಸ್ಗಳಿಗೆ, ವೆರಿ ಗುಡ್. ಬಟ್ ನೀವು ರಿಕವರ್ ಆಗಿರಲ್ಲ 50%, ದಟ್ ಈಸ್ ವೆರಿ ಗ್ರೇಟ್ ಅಚೀವ್ಮೆಂಟ್. ಮನುಷ್ಯನಿಗೆ ಬೇರೆ ಯಾವ್ದು ಅಚೀವ್ಮೆಂಟ್ ಇಲ್ಲ. ನಿಮಗೆ ಗೊತ್ತಿರುತ್ತೆ ಆ 2 ತಿಂಗಳು ಯಾವ ತರ ಅನುಭವಿಸಿರ್ತೀರ ಅಂತ. ಮತ್ತೆ ಈಗ ಹೋಪ್ಸ್ ಎಲ್ಲ ಹೆಂಗಿತ್ತು ನಿಮ್ಗೆ? ಮತ್ತೆ ನೀವು ವಾಪಸ್ ಬರ್ತೀನಿ ನಾರ್ಮಲ್ ಲೈಫ್? ಅದೇ ನನ್ಗೆ ಆ ತರ ಫೀಲ್ ಆಗಿತ್ತು. ನಾವು ಇನ್ನೊಬ್ರಿಗೆ ನನ್ನ ಮಗ ಇದ್ದಾನೆ, ಸೊ ಅವ್ರಿಗೆ ನಾವು ಕೆಲಸ ಮಾಡ್ಬೇಕು. ಬಟ್ ಆದ್ರೆ ಅವ್ರು ಬರುವಂತ ನಾನು ವೇಟ್ ಮಾಡ್ತಾ ಇದ್ದೆ, ಅವ್ರ ಬಗ್ಗೆ ವೇಟ್ ಮಾಡಿದ್ದೆ, ಆ ತರ ಎಲ್ಲ ಇತ್ತು. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಸತ್ತೋಗ್ಬಿಟ್ಟು ಪರವಾಗಿಲ್ಲ, ಆ ತರ ಬೇಕಿತ್ತು ನನಗೆ. ಯಾಕಂದ್ರೆ ಒಂದು ಅನ್ನ ಹಿಂಗೆ ಮಾಡಿ ನಾನು ತಿನ್ನಕ್ಕಾಗಲ್ಲ, ಆ ತರ ಇತ್ತು. ಎಷ್ಟು ಹಾಸ್ಪಿಟಲ್ ತುಂಬಾ ಡಾಕ್ಟರ್ ತುಂಬಾ ಡಾಕ್ಟರ್ ನೋಡಿದ್ವಿ ಸರ್. ಕ್ಲಿನಿಕ್, ತುಂಬಾ ಕ್ಲಿನಿಕ್ಸ್ ನೋಡಿದ್ದೀನಿ, ಬರೋದ್ ಮುಂಚೆ ಡಾಕ್ಟರ್ ನೋಡಿದೀವಿ ಸರ್. ಬರೋದ್ ಮುಂಚೆ ಎಲ್ಲ ನೋಡಿದ್ದೀನಿ ನಾನು. ಚೆನ್ನಾಗಿದ್ದಾರೆ, ಅದೇ ನಮಗೆ ಅದೇ ಸರ್. ಯಾಕಂದ್ರೆ ಮೇನ್ಲಿ ನಮ್ದು ವರ್ಕ್ ಆಗೋದು ಫುಡ್ ಅಲ್ಲಿ. ಈ ಮೇಲೆ ಫ್ರಿಜ್ ನ ಟಾಟಾ ಬಾಯ್ ಬಾಯ್ ಬಿಡಿ ಲಾಕ್ ಮಾಡಿರ್ತೀವಿ. ಇಲ್ಲ ಆಲ್ಮೋಸ್ಟ್ ನಾನು ಅದು ಕಡಿಮೆ ಮಾಡಿದ್ದೀನಿ. ಆಮೇಲೆ ಮುಖ್ಯವಾಗಿ 9 ಐಟಮ್ಸ್ ಹೇಳಿದ್ರು, ಅದನ್ನ ಕಂಪ್ಲೀಟ್ ಜೀರೋ ಮಾಡಿ, ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಆಮೇಲೆ ಹಿಂಗೆ ಇನ್ನೊಂದು ವಾರನ 15 ದಿನ ಬಿಟ್ಟು ದೀಪಾವಳಿಗೆ ನಿಮ್ ಮತ್ತೆ ನಿಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ರಿಯಲಿ ಸ್ಟಾರ್ಟ್ ಮಾಡಿ. ಇವಾಗ 100% ನಾರ್ಮಲ್, ಇನ್ನೊಂದು ಇವತ್ತು ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ರೆ ಕಂಪ್ಲೀಟ್ ನಾರ್ಮಲ್ ಆಗ್ತೀರಾ. ಈಗ ನಿಮ್ ಕಾನ್ಫಿಡೆನ್ಸ್ ಬಂದಿದ್ದು ನಿಮಗೆ ಆತ್ಮವಿಶ್ವಾಸ ಬಂತು ಅಂದ್ರೆ ಅದು ಯಾರು ಸರಿಯಾಗಿ ಇಲ್ಲ, ನಿಜವಾಗ್ಲೂ ನಾನು ಬಂತು. ಯಾಕೆಂದ್ರೆ ನಾನು ಆ ತರ ಇದ್ದೆ, ನಾನು ಬೇಡ ಅಂತ ಇರೋ ಇದ್ರಲ್ಲಿ ಇವಾಗ ನನಗೆ ಒಂದು 5-7 ಡೇಸ್ ಅಲ್ಲಿ ನನಗೆ ಎಷ್ಟು ಡಿಫರೆನ್ಸ್ ಕಾಣಿಸ್ತಾ ಇದೆ. ಈ ಬಂದು ಸೆಪ್ಟೆಂಬರ್ 27 ಆಲ್ಮೋಸ್ಟ್ 20 ದಿನ ಆಗಿದೆ. ಎಷ್ಟೇ ನಿನ್ನೆ ತನಕ ಇತ್ತು, 20 ಡೇಸ್ ಕಂಪ್ಲೀಟ್ ಆಯಿತು. ಮಾತ್ರೆಗಳು ಒಂದು 3 to 6 months ಅಲ್ಲಿ ಇರಲಿ, ಮಾತ್ರೆಗಳು ಕಂಟಿನ್ಯೂ ಮಾಡಿ, ಮೆಡಿಕೇಶನ್ಸ್ ಕೊಡ್ತಾವೆ ಅಂದ್ರೆ ಇದು ಡಯಟ್ ಕರೆಕ್ಟಾಗಿ ಮಾಡಿ, ಮತ್ತೆ ಐವಿ ಡ್ರಿಪ್ ಕೂಡ ಇರ್ತೀನಿ, ಬಾಡಿ ಇನ್ನೂ ಸ್ವಲ್ಪ ಡಿಟಾಕ್ಸ್ ಆಗಿ ಫ್ಯಾಟಿ ಲಿವರ್ ಅಲ್ಲಿ ಇದೆಲ್ಲ ಹೋಗ್ಲಿ ಅಂತ ಅದನ್ನೆಲ್ಲ ಮಾಡ್ಕೊಂತ ಹೋಗಿ ಮಾಡ್ಕೊಂತ ಕೆಲಸನ ಸ್ಟಾರ್ಟ್ ಮಾಡಿ. ಒಂದೇ ಸರಿ ಓವರ್ ಮಾಡ್ಬಿಡಿ. ಒಂದು ಡೈಲಿ ಒಂದು 6 hours to 8 hours ಓವರ್ ನೈಟ್ ಮಾಡೋದು, ನಿದ್ದೆ ಕೆಟ್ಟೋದು ಅದೆಲ್ಲ ಮಾಡೋದು. ನಿದ್ದೆ ಪೀಸ್ಫುಲ್ ಆಗಿ 8 hours ಸ್ಲೀಪ್ ತೆಗಿಬೇಕು ಮಾಡಿದೆ. 8 hours ಸ್ಲೀಪ್ ಕೊಟ್ಬಿಡಿ. ಒಂದು 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಹೋಗ್ಬಿಟ್ಟು ಆರಾಮ 10 ಗಂಟೆಯಿಂದ 6 ಗಂಟೆ ಅಂತ ಮಾಡ್ಕೊಂಡು ಉಳಿದಿರೋ ಟೈಮಲ್ಲಿ ಒಂದು 8 hours ಕೆಲಸ ಮಾಡಿ. ಇನ್ನೊಂದು 8 hours ನಿಮ್ಮ ಬಾಡಿಗೆ ಯೋಗಾಸನ ಮಾಡೋದು, ಆಮೇಲೆ ಸ್ವಲ್ಪ ಕರೆಕ್ಟಾಗಿ ಡಯಟ್ ಮಾಡೋದಕ್ಕೆ ಜ್ಯೂಸ್ ಕೊಡೋಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ. ಆ ಥರ ಮಾಡೋದು ಮಾಡಿದ್ರೆ ನೀವು ನಿಮ್ಮ ಕಿಚನ್ ಚೇಂಜ್ ಮಾಡಿದ್ರೆ ನಿಮ್ಮ ಹಸ್ಬೆಂಡು, ನಿಮ್ಮ ಮಗ ಎಲ್ಲರೂ ಕೂಡ ಹೆಲ್ತ್ ರೂಟಿಗೆ ಬರ್ತಾರೆ. ಮತ್ತೆ ಅವ್ರಿಗೆ ಬರ್ತಕ್ಕಂಥ ಫ್ಯೂಚರ್ ಬರ್ತಕ್ಕಂಥ ಕಾಯಿಲೆಗಳು ಕೂಡ ಕಂಪ್ಲೀಟ್ ಪ್ರಿವೆಂಟ್ ಆಗುತ್ತೆ. ಮತ್ತೆ ನೀವು ಕೂಡ ಮತ್ತೆ ಫ್ಯೂಚರ್ ಅಲ್ಲಿ ಈ ತರ ಪೊಸಿಷನ್ಗೆ ಹೋಗಲ್ಲ. ಇದೆ ಏನಕ್ಕೆ ಗೊತ್ತಾ, ನಮ್ಗೆ ಇದು ನಿಮ್ಗೆ ಆ ತರ ಥಾಟ್ಸ್ ಅಲ್ಲಿ ಯಾಕೆ ಬಂದಿದೆ ಅಂದ್ರೆ, ಈ ತರ ಆಗುವಾಗ ಇದೇ ಡೆಡ್ ಎಂಡ್, ಲೈಫ್ ಡೆಡ್ ಎಂಡ್. ಇದು ನಮ್ಮ ಕನ್ಸುಗಳೆಲ್ಲ ಮುರಿದೋಯ್ತು. ಮತ್ತೆ ನಮ್ಮ ದೇಹದಲ್ಲಿ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗ್ಬೇಕು ನಾವು. ದಿಸ್ ಇಸ್ ಡೆಡ್ ಎಂಡ್ ಅಂತ ಅನ್ಸಕ್ಕಾಗುತ್ತೆ. ಬಟ್ ಇವಾಗ ಕಾಯಿಲೆ ವಾಸಿ ಆದ್ಮೇಲೆ ಮತ್ತೆ ಹೊಸ ಕನಸು, ಹೊಸ ಚಿಗುರ್ತಾ ಹೋಗುತ್ತೆ. ಮತ್ತೆ ಮತ್ತೆ ಇನ್ನೊಂದ್ಸಲ ಆ ತಪ್ಪನ್ನ ನಾವು ಮಾಡಕ್ ಹೋಗಲ್ಲ. ಆ ತರ ಮಾಡ್ಬಿಟ್ರೆ ಇವಾಗ ನಮ್ಗೆ ಕೆಟ್ಟದಂದ್ರೆ ನಮ್ಗೆ ಅನ್ಸಿರೋದೇನೋ ಸಿಗರೆಟ್ಟು ಮತ್ತೆ ಡ್ರಿಂಕ್ಸ್, ಆಲ್ಕೋಹಾಲ್, ಇದನ್ನ ಮಾತ್ರ ನಮ್ಗೆ ಕೆಟ್ಟದ್ದು ಅನ್ಸಿದೆ. ಇನ್ನು ಫುಡ್ ನ ಫ್ರಿಜರ್ ಇಟ್ಕೊಂಡು ತಿನ್ನೋದು ಅಥವಾ ಈ ಕಾಫಿ ಟೀ ಕುಡಿಯೋದು ಇವೆಲ್ಲ ಯಾವ್ದು ಕೆಟ್ಟದಂತ ಅನ್ಸಿಲ್ಲ. ಬಟ್ ನಮ್ಮ ಬಾಡಿ ಒಂದ್ಸರಿ ಕೆಡ ಸ್ಟಾರ್ಟ್ ಆಯ್ತು ಅಂದ್ರೆ ಪ್ರತಿಯೊಂದೊಂದು ಅಂಶಗಳು ಮ್ಯಾಟರ್ ಆಗ್ತವೆ. ನಮ್ಮ ಬಾಡಿಗೆ ಎಲ್ಲರೂ ಕೂಡ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗ್ತದೆ. ಟಾಕ್ಸಿನ್ಸ್ ಎಲ್ಲ ಡಿಟಾಚ್ ಮಾಡಿ ಕಂಪ್ಲೀಟ್ ನಾರ್ಮಲ್ ಮಾಡಿ. ಇನ್ನೊಂದು 3 months ಅಲ್ಲಿ 100% ನಾರ್ಮಲ್ ಆಗ್ತೀರಿ. ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗಿ. ಡಯಟ್ ಮಾತ್ರ ಲೈಫ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಿ.
ನಮ್ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ಖಂಡಿತ ಯಾರು ನೋವಲ್ಲಿದಾರೋ ಅವ್ರು ಖಂಡಿತ ಇಲ್ಲೇ ಬರ್ಬೇಕು ಈ ಕಣ್ಣಲ್ಲಿ ನೀರ್ ಹಾಕೊಂಡು ಮಾತಾಡ್ತಿದ್ರಲ್ಲ ಅವಾಗಿಂದ ಅದು ಸತ್ಯ ನಂಗೆ ಎದೆ ಹೊಡ್ಕೊಂಡು ಹೇಳೋ ತರ ಇದೆ ಅದು ಸತ್ಯವಾಗ್ಲು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಪೇನ್ ತುಂಬಾ ಇದಾಗಿದೆ, ಅದು ತಡ್ಕೊಳಕ್ ಆಗ್ತಾ ಇಲ್ಲ. ನನ್ಗೆ ಈ ಮಿಡ್ಲ್ ಏಜ್ಗೆ ನನ್ಗೆ ತಡ್ಕೊಳಕ್ ಆಗಲ್ಲ ಅಂದ್ರೆ ಇನ್ನು ವಯಸ್ಸಾದರೂ ಅವ್ರು ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅದು ತುಂಬಾ ಕಷ್ಟ ಇದೆ. ಪ್ಲೀಸ್ ಯಾರಾಗಿದ್ರು ಅವ್ರು ಏನೇ ಅವ್ರು ನೋವಿದ್ರು ಇಲ್ಲೇ ಬರ್ಬೇಕಂತ ನಮ್ಮ ನಾನು ಹಾಸ್ಪಿಟ್ಲಿಗೆ 70% ಬರೋದು ಎಲ್ಲರೂ ಕೂಡ ಫಿಮೇಲ್ಸ್, ಎಲ್ಲ ಫಿಮೇಲ್ ಎಲ್ಲ ಲೇಡೀಸ್. ಯಾಕಂದ್ರೆ ಅವ್ರು ಒಂದು ವಿಡಿಯೋನು ಮಾಡಿದ್ದೆ ಅದು. ಅವ್ರು ಯಾಕಂದ್ರೆ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪೀಪಲ್ ಇನ್ ದ ಸೊಸೈಟಿ ಫಿಮೇಲ್. ಯಾಕಂದ್ರೆ ಮನೇಲಿ ವರ್ಕ್ ಮಾಡ್ಬೇಕು, ಹೊರಗಡೆ ವರ್ಕ್ ಮಾಡ್ಬೇಕು, ಅಡಿಗೆನೂ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ಇದ್ರಲ್ಲಿ ಅವ್ರನ್ನ ಮಾಡ್ಬಿಡ್ತಾರೆ. ಹೌದು ಮೆಂಟಲಿ ಪ್ರೆಷರ್ ಜಾಸ್ತಿ ಮತ್ತೆ ಇರುತ್ತೆ. 45 ವರ್ಷ 50 ವರ್ಷ ಆದ್ಮೇಲೆ ಒಂದ್ಸರಿ ಮೆನಪಾಸ್ ಆಯ್ತಂದ್ರೆ ಬಾಡಿ ಬೇರೆ ರೊಟ್ಟೆ ತಗೊಂಡ್ಬಿಡುತ್ತೆ. ಅವಾಗ ಬೋನ್ಸ್ ಎಲ್ಲ ಟೊಳ್ಳಾಕಟ್ಟಾಗಿ ಇನ್ನೂ ಬಾಡಿ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ. ಅದನ್ನ ಕೇರ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಅಥವಾ ಒಂದು ಆಪರ್ಚುನಿಟಿ ಸಿಕ್ಕದಿಲ್ಲ. ಬೇರೆಯವ್ರಿಗೆ ಕೇರ್ ಮಾಡೋದೇ ಆಗುತ್ತೆ, ಅವ್ರಿಗೆ ಕೇರ್ ಮಾಡೋ ಯಾರು ಸಿಗ್ತಾ ಇರೋ ತರ ಆಗುತ್ತೆ. ಸೊ ಮೆಂಟಲ್ ಪ್ರೆಷರು ಅದೆಲ್ಲ ಸೇರ್ಕೊಂಡು ಇನ್ನೂ ಜಾಸ್ತಿ ಆಗ್ತದೆ. ಅದೇ ಹೇಳ್ತಾ ಇದ್ದೀನಿ, ಇದೊಂದು ಏಜ್ ಇರೋರ್ಗೆ ಅದು ನಮ್ಗೆ ತಡ್ಕೊಳಕ್ ಆಗಲ್ಲ, ಏನೇನೋ ಮೆಂಟಲಿ ಇದು ಹೋಗ್ತಾ ಇದೆ. ಬಟ್ ಏಜ್ ಆಗಿರೋರ್ಗೆ ಇದು ತುಂಬಾ ಪೇನ್ ಆಗುತ್ತೆ. ಅವರು ಇವಾಗ ನಾನ್ ಹಿಂಗ್ ಅನ್ಸ್ಕೊಂಡಿದೀನಿ ಇನ್ನೊಬ್ರು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅದು ಅನ್ಸ್ಕೋಬಹುದು. ಅವರು ಹೌದು, ಹೌದು. ನಮ್ ಮಕ್ಳಿಗೆ ಮಾಡ್ಬಾರ್ದು ಅದು ಅದೆಲ್ಲ ಯೋಚನೆ ಮಾಡ್ತಾರೆ. ಮೊಮ್ಮಕ್ಕಳಾಗಿರ್ತಾರೆ, ಹಾ ನೆಗ್ಲೆಕ್ಟ್ ಮಾಡುವಾಗ ಅವ್ರಿಗೆ ತುಂಬಾ ಹೌದು, ಇದಾಗುತ್ತೆ. ಮಾನಸಿಕವಾಗಿ ಇನ್ನೂ ಚಿತ್ರಹಿಂಸೆ ಆಗುತ್ತೆ ಅವ್ರಿಗೆ. ಹೌದು. ಸೊ ಅದರಿಂದನೇ ಅವ್ರ ಮೆಂಟಲ್ ಪ್ರೆಷರ್ ಇದು ಜಾಸ್ತಿ ಇದಾಗುತ್ತೆ. ಸೊ ಅವರೆಲ್ಲ ಇದು ಬರ್ಬೇಕು, ಟ್ರೀಟ್ಮೆಂಟ್ ತಗೋಬೇಕಂತ ನಾನು ಇದು ಹೇಳ್ತಾ ಇದ್ದೀನಿ. ಮತ್ತೆ ಈ ಇದು ಕಣ್ಣೀರ ಅಥವಾ ಆನಂದ ಬರ್ತಾನ ಅಂತ ಎರಡು ಇದೆ. ಆಕ್ಚುಲಿ ನಾನು ನಿಮ್ಮಲ್ಲಿ ನೋಡ್ಬೇಕು ಅಂತ ನನಗೆ ತುಂಬಾ ಇದೆ. ಯಾಕಂದ್ರೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಾನು ಇದ್ದಿದ್ದು ಪರಿಸ್ಥಿತಿ ಆ ತರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಅದೇ ಹೇಳ್ತಾ ಇದ್ರೆ ನಾನು ಇರ್ಲೇಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಒಂದು ಮೆಂಟಲ್ ಪ್ರೆಷರ್ ಹೋಗಿದೆ ನಾನು. ಯಾಕಂದ್ರೆ ಕೈ ಕಾಲಿದ್ರೆ ನಾವ್ ಏನಾದ್ರು ಮಾಡ್ಕೋಬಹುದು. ಅದೇ ನಮ್ಗೆ ಇದು ಆಗಿಲ್ಲ ಅಂದ್ರೆ ನಾವು ಇನ್ನೊಬ್ರು ಡಿಪೆಂಡ್ ಮಾಡ್ಕೊಂಡು ಇರೋದು ಬೇಡ ಅಂತ ಆತರ ಎಲ್ಲ ಇಲ್ಲ. ಮೆಂಟಲ್ ಏನೇನೋ ಯೋಚನೆ ಹೋಗ್ತಾ ಇದೆ. ಬಟ್ ಇವಾಗ ನಾನು ಎಲ್ಲ ಮಾಡ್ತಾ ಇದ್ದೀನಿ, ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ನಾನು ಆಕ್ಟಿವ್ ಆಗಿ ಫುಲ್ ಡೇ ನಾನು ಮಾಡ್ಕೊಳ್ತಾನೆ ಇದ್ದೆ. ಬಟ್ ಇವಾಗ ನಾನು ಒಂದು 1 or 2 hour ಮಾಡ್ಕೊಂಡ್ರು ಏನಕ್ಕೆ ಮಾಡ್ಕೊಂಡಿದೀನಿ ಅಂತ ನಾನೇ ಇರ್ಬಿಡ್ತೀನಿ. ಆ ತರ ಚೇಂಜ್ ಆಗಿದೆ ನನಗೆ. ಇನ್ನೂ ಚೆನ್ನಾಗ್ ಆಗ್ತೀರಾ, ಇನ್ನೂ ಜಸ್ಟ್ 50% ಇನ್ನೂ ಚೆನ್ನಾಗ್ ಆಗ್ತೀರಾ. ಆಮೇಲೆ ಮುಖ್ಯವಾಗಿ ನೀವು ಹೇಳಿದ್ರಲ್ಲ, ಲೈಕ್ ಮಧ್ಯಾಹ್ನ ಟೈಮಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ನಿದ್ದೆ ಮಾಡಿ, ರೆಸ್ಟ್ ಮಾಡಿ. ಇವಾಗ ಸ್ವಲ್ಪ ಅಟ್ಲೀಸ್ಟ್ ನೆಕ್ಸ್ಟ್ 2-3 months ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ಮಲ್ಕೊಂಡಿದ್ದು ನಿದ್ದೆ ಮಾಡಿಲ್ಲ ಅಂದ್ರೂ ನೀವು ಮಾಡ್ತಾರೆ, ಅದನ್ನು ನಿಮ್ಗೆ ಬೆಟರ್ ಆಗುತ್ತೆ. ರಿಕವರಿಗೆ ಇನ್ನೂ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ರಿಕವರಿ ಆದ್ಮೇಲೆ ಅವಾಗ ಬೇಕಾದ್ರೆ 40 ಮನೆಗಳ ಅವಶ್ಯಕತೆ ಬರೋದಿಲ್ಲ. ಆ ಥರ ಮಾಡಿ. ಲೈಕ್ ನೀವು ಹೇಳಿರ್ತಕ್ಕಂಥ ಒಂದೊಂದು ಮಾತು ಸತ್ಯ ನನಗೆ ಅನಿಸ್ತಾ ಇದೆ. ನಮ್ಗೆ ಎಲ್ಲಾ ಟೀಮ್ ಡಾಕ್ಟರ್ಸ್ ಅಷ್ಟು ಪ್ರಿಸ್ಟೀನ್ ಪ್ಯೂರ್ ಆಗಿ ಟ್ರೈನ್ ಮಾಡಿದ್ವಿ ಅವ್ರಿಗೆ. ಹಾಗಾಗಿ ಅವ್ರು ಜಸ್ಟ್ ಫಸ್ಟ್ ಫಿಸಿಕಲ್ ಅವ್ರು ಕೊಟ್ಟರೆ ಟ್ರೀಟ್ಮೆಂಟ್ ನಿಮ್ಗೆ ಆಲ್ಮೋಸ್ಟ್ 50% ಹೌದು, ಆ ಡಾಕ್ಟರ್ ನನಗೆ ಯಾರು ಇಂಜೆಕ್ಷನ್ ಕೊಟ್ಟರು ನಿಜವಾಗ್ಲೂ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರು ನನ್ಗೆ ಇಂಜೆಕ್ಟ್ ಮಾಡುವಾಗ ಅದೇನೋ ತುಂಬಾ ಪೇನ್ ಆಗಿತ್ತು. ನಾನು ಮನೇಲಿ ಹೋಗಿ ಹೇಳ್ತಾ ಇದ್ದೆ ನನಗೆ ತುಂಬಾ ಅದು ಒಂಥರ ಪೇನ್ ಆಗ್ತಾ ಇದೆ ಅಂತ. ಬಟ್ ಆದ್ರೆ 1 week ಆದ್ಮೇಲೆ ಚಿಕ್ಕ ನೀಡ್ಲು ಆಕ್ಯುಪಂಕ್ಚರ್ ನೀಡ್ಲ್ ತರ ಇರ್ತವೆ, ಅದರೊಳಗಡೆ ಇಂಜೆಕ್ಷನ್ ಕೊಡ್ತೀವಿ ನಾವು. 27 gauge ನೀಡ್ಲು ಚಿಕ್ಕದಿರುತ್ತೆ. ಇನ್ಸುಲಿನ್ ತಗೊಳ್ತಾರೆ ಡಯಾಬಿಟಿಕ್ ಪೇಷಂಟ್, ಆ ಥರ ನೀಡ್ಲು ಸ್ಟಿಕ್ ಮಾಡ್ಬಿಟ್ಟು ಇಂಜೆಕ್ಷನ್ ಆಗಿ ಕೊಡ್ತೀವಿ. ಸೊ ಅದು ನಮ್ಗೆ ಅಷ್ಟು ಪೇನ್ ಅನ್ಸುತ್ತೆ, ಬಟ್ ಕಮ್ಮಿ ಆಗ್ತದೆ. ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಗಾಡ್ ಅನ್ಸ್ತಾ ಇದ್ದೀನಿ. ಆತರ ಇಲ್ಲ, ನಿಜವಾಗ್ಲೂ ಅಷ್ಟು ಇದಕ್ಕೆ ನಾನು ಇದ್ದೆ. ನಿಮ್ಗೆ ವಾಸಿ ಆಗ್ಬೇಕನ್ನೋ ಒಂದು ದೇವ್ರ ಸಂಕಲ್ಪ ಇತ್ತು. ನೀವು ಅಷ್ಟು ಕಷ್ಟಪಟ್ಟಿದ್ದೀರಾ. ಸೊ ಹಂಗಾಗಿ ದೇವ್ರ ಆಶೀರ್ವಾದ ಮೇನ್ಲಿ ವಾಸಿ ಆಗಿದೆ ಅಷ್ಟೇ. ಥ್ಯಾಂಕ್ಸ್.